ಮಗ ತಂದೆಯಂತೆ ಹೋಲಿಕೆ ಇಲ್ಲ ಅಂತ ತಂದೆನೇ ಹೆತ್ತ ಮಗನನ್ನ ಕೊಲೆ ಮಾಡಿರುವಂತಹ ಹೃದಯ ವಿದ್ರಾವಕ ಘಟನೆ ವಿಜಯಪುರ ಜಿಲ್ಲೆಯ ನಾಗಠಾಣ ಗ್ರಾಮದಲ್ಲಿ ಸಂಭವಿಸಿದೆ. ವಿಜಯಪುರ ಜಿಲ್ಲೆಯ ನಾಗಠಾಣ ಗ್ರಾಮದ ಮಲ್ಲಿಕಾರ್ಜುನ ಅರಕೇರಿ ಎಂಬ ಪಾಪಿ ಮಗ ತನ್ನಂತೆ ಹೋಲಿಕೆ ಇಲ್ಲ ಅಂತ ಸಂಚು ರೂಪಿಸಿ ಹೆತ್ತ ಮಗನನ್ನೇ ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಕರಾಡ್ ಬಳಿ ಕೃಷ್ಣ ನದಿಗೆ ತಳ್ಳಿ ಹತ್ಯೆಯನ್ನು ಮಾಡಿದ್ದಾನೆ. 6 ವರ್ಷದ ಸಿದ್ಧಾರ್ಥ್ ಹತ್ಯೆಯಾದಂತಹ ಹಸುಗೂಸು. ಇನ್ನು ಮಲ್ಲಿಕಾರ್ಜುನನಿಗೆ ಕೆಲ ಗೆಳೆಯರು ನಿನ್ನ ಮಗ ನಿನ್ನ ಹಾಗೆ ಇಲ್ಲ ಅಂತ ದಿನನಿತ್ಯ ಛೇಡಿಸ್ತಾ ಇದ್ರಂತೆ. ದಿನನಿತ್ಯ ಕೇಳಿ ರೋಸಿ ಹೋದಂತ ಮಲ್ಲಿಕಾರ್ಜುನ ತನ್ನ ಹೆತ್ತ ಮಗನನ್ನೇ ಕೊಲ್ಲಿಕ್ಕೆ ಸಂಚು ರೂಪಿಸಿದ್ದಾನೆ. ಮಾರ್ಚ್ 16ರಂದು ಮಗನನ್ನ ಕೋಚಿಂಗ್ ಸೆಂಟರ್ಗೆ ಸೇರಿಸಲಿಕ್ಕೆ ಸಿಂದಗಿಗೆ ಕರೆದುಕೊಂಡು ಹೋಗುವೆ ಅಂತ ಮನೆಯವರಿಗೆ ಹೇಳಿ ಮನೆಯಿಂದ ಕರೆದುಕೊಂಡು ಹೋದವನು ನೇರವಾಗಿ ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಕರಾಡ್ ಬಳಿ ಕೃಷ್ಣಾ ನದಿಗೆ ಮಗುವನ್ನ ತಳ್ಳಿ ವಾಪಸ್ ಬಂದಿದ್ದಾನೆ. ಬಳಿಕ ಏನೂ ಆಗಿಲ್ಲವೆಂಬಂತೆ ನಟನೆ ಮಾಡಿದ್ದಾನೆ. 16ನೇ ತಾರೀಕಿಗೆ ಸಿಂದಗಿ ಸಾಲಿಗೆ ಹೋಯ್ತೀನಿ ಅಂತ ಹೋಗ್ಯಾರ್ರಿ. ಅಲ್ಲಿ ಮುಂದೆ ಬಿಟ್ಟು ಬಂದಾರ್ರಿ. ಬಿಟ್ಟು ಬಂದು ಬೆಳಗ್ಗೆ ಮುಂಜಾನೆ ಬಂದ್ರಿ. ಬಂದ್ ಕಿಶನ್ ನಾ ಹುಡುಗ ನಿತ್ತಾನ ಅಂತ ಕೇಳ್ ಹ್ಞೂ ಅಂದ್ರಿ. ಹ್ಞೂ ಅಂದ್ ಕಿಶಂದ್ರ ಒಂದ್ 4 ದಿವ್ಸ ಬಿಟ್ಟು ಕಿಶನ್ ನಾ ಫೋನ್ ಹಚ್ಕೊಡು ಅಂದೆ ರೀ. ಹಚ್ಕೊಡೋಣ ಆಯ್ತು ಅಂತ ಹಚ್ಕೊಟ್ರಿ. ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ರಿ. ನಮ್ಮ ಹುಡುಗ ಆರಾಮ ಅದಾನೇನು ಕೇಳೋಣ, ಹ್ಞೂ ಆರಾಮ ಅದಾನ ಅಂತ ಅವ್ರು ಹೇಳಿದ್ರಿ ನನಗೆ. ನೀವು 4 ದಿವ್ಸ ಬಂದು ಭೇಟಿಯಾಗಿ ಹೋರಿ ಅಂತ ಅಂದ್ರೆ ಆಯ್ತ್ರಿ ಅಂತ ಅಂದೆ ನಾ. ಆಯ್ತ್ರಿ ಅಂತ ಮುಂದೆ 4 ದಿವ್ಸ ಬಿಟ್ಟು ಹಚ್ಚ ಅಂದ್ರಿ. ಹಚ್ಚನ ಅವ್ರು ಹಚ್ಲಿ ಹುಡುಗಿ ಆರಾಮ್ ತಪ್ತ್ರಿ. ಮುಂದೆ ಒಂದ್ 2 ದಿವ್ಸ ಹಚ್ಚುವಲ್ಲಿಲ್ಲ ಏನೂ ಅಲ್ಲಿಲ್ರಿ ಅವ್ರಿಗೆ. ಆಮೇಲೆ ಆರಾಮ್ ತಪ್ತು ಬರ್ತಡೇ ಬತ್ರಿ. ಬರ್ತಡೇ ಕರ್ಕೊಂಬರ್ರಿ ಅನ್ನನ ಹ್ಞೂ ಅಂದ್ರಿ. ಹ್ಞೂ ಅಂದ್ ಕಿಶಂದ್ರ ಹ್ಞೂ ಅಂದ್ ಕಿಶನ್ ಹೋದ್ರಿ. ಹೋದೇವ್ರಿ. ಸಿಂದಗಿ ಹೋಗಿ ಕಿಶನ್ ಸಿಂದಗಿ ಎಲ್ಲ ಸುತ್ತಾಡ್ಸಿ ಕಿಶಂದ್ರ ನಮ್ಮ ಮೌಸಿಯವ್ರ ಮನೆಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಕಿಶಂದ್ರ ಕರ್ಕೊಂಡೆ ಹೋಲಿಲ್ರಿ ಹುಡುಗನ್ ಬತ್ತಾಕ್ರಿ. ವಾಪಸ್ ಬಂದೇವ್ರಿ. ಬಂದ್ ಕಿಶಂದ್ರ ರೋಡ್ ಮೇಲೆ ಐತಿ ಅಳಕತ್ತಾರ. ಹುಡುಗನ್ ಕೊಡ್ರಿ ಎಲ್ಲಿ ಇಟ್ರಿ ಅನ್ನನ ಇಲ್ಲ ನಿನ್ ಕಾಲ್ ಬೀಳ್ತೀನಿ ಅಳಬೇಡ ಹಂಗ ಹಿಂಗ ಅಂದ್ರಿ. ಆಯ್ತಂತೇಳಿ ನಾವು ಹುಡುಗನ್ ಕೊಟ್ರಿ ಬರ್ತೀನಿ ಬರ್ಲ ಇಲ್ಲ ರೋಡ್ ಮೇಲೆ ಸಾಯ್ತೀನ್ರಿ ಅಂದ್. ಸಾಯ್ತೀನಿ ಆಯ್ತು ಅಂತೇಳಿ ಇವರೆಲ್ಲ ಕೂಡ್ಕಿಸಂದ್ರ ಅವ್ರಿಗೆ ಬೀಗ್ರಿಗೆ ಫೋನ್ ಹಚ್ಚಾರಿ ಬಂದಾಳದವ್ರಿಗೆ. ಬಂದಾಳದವ್ರು ಬಂದ್ ಕಿಶನ್ ಕರ್ಕೊಂಡು ಹೋಗಿ ಕೇಳಿದ್ರಿ ಎಲ್ಲರೂ. ಎಲ್ಲಿಟ್ಟು ಹೇಳು ನಾ ಕರ್ಕೊಂಬರ್ತೀನಿ ಅಂತ ಕೇಳಿದ್ರು. ಅವ್ರ ಇದ್ರ ಹೇಳೇ ಇಲ್ರಿ. ಬೆಳಗ್ಗೆ ಮುಂಜಾನೆ ಊರಿಗೆ ಕರ್ಕೊಂಬಂದ್ರಿ. ನಾಲ್ಕಣ್ಣ ಕರ್ಕೊಂಬಂದ್ ಕಿಶನ್ ಎಲ್ಲರೂ ಕೂಡಿ ಕೇಳಿದ್ರು ಹೇಳೇ ಇಲ್ರಿ. ಲಾಸ್ಟಿಗೆ ಒಬ್ಬರು ಮುಂದ್ ನಾ ಆಶ್ರಮಕ್ಕೆ ಬಿಟ್ಟಿನಿ ಅಂತ ಹೇಳ್ತ. ಆಶ್ರಮಕ್ಕೆ ಬಿಟ್ಟಿನ ಕರ್ಕೊಂಬರ್ ನಡಿದ್ ಕ್ರೋಜರ್ ಹೇಳಿದ್ರಿ. ಕ್ರೋಜರ್ ಹೇಳಾನ ಇದ್ರ ಆಯ್ತತೆ ನಾವು ಸಂಡಾಸ್ ಕೂತ್ನಿ ಅಂತ ಹೋಗ್ಬಿಟ್ಟಾರಿ. ಅದು ಹೋಗಾನ ಎಲ್ಲರೂ ಕೂಡ್ಸಂದ್ರ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟು ಕಿಶಂದ್ರ ಆಮೇಲೆ ವ್ಯಾಪಾರ ಹರಿದ್ ಕಿಶಂದ್ರ ಅವ್ರಿದ್ರ ಆಮೇಲೆ ತನಿಖೆ ಮಾಡಿ ಹುಡುಕ್ಯಾಡ್ಯಾರ್ರಿ ಅವ್ರಿಗೆ. ಹುಡುಕ್ಯಾಡಿ ಕಿಶಂದ್ರ ಅವ್ರು ಹೇಳ್ಯಾರತ್ರ ನಾ ಇಂಥ ಹೊಳ್ಯಾಗ ಹಿಂಗ್ ನುಗ್ಸೀನಿ ಹಿಂಗ್ ಮಾಡಿ ಬಂದಿನ ಅಂತ ಅವ್ರು ಹೇಳಾನ ಅವ್ರು ಶುರು ಮಾಡ್ಯಾರ್ರಿ. ಅಲ್ಲಿಂದ ಸಿಕ್ಕಾರ್ರಿ. ಹೇಳಾನ ಇದ್ರ ನಾವು ಹೋದೇವ್ರಿ. ಹೋಗಾನ ಇದ್ರ ಅಲ್ಲಿ ತೋರ್ಸುದ್ರಿ ಹ್ಯಾಂಗ್ ನುಗ್ಸಿ ಹ್ಯಾಂಗ ಅನ್ನನ ಹಿಂಗ್ ಕೈ ಮಾಡಿ ಹಿಂಗ್ ನುಗ್ಸಿ ಹಿಂಗ್ ಹಿಂದ್ ನೋಡ್ಲಾರೆ ಬಂದಿನ ಅಂತ ಅವ್ರ ಮುಂದೆ ಹೇಳಿದ್ರತ್ರಿ. ಇನ್ನು ಮಗನಿಗೆ ಕರೆ ಮಾಡಿ ಮಾತಾಡಿಸಿ ಅಂತ ತಾಯಿ ಕೇಳಿದಾಗ ಯಾರೋ ಒಬ್ಬರಿಗೆ ಕರೆ ಮಾಡಿದ ಮಲ್ಲಿಕಾರ್ಜುನ ಫೋನ್ ರಿಸೀವ್ ಮಾಡಿದ ವ್ಯಕ್ತಿ ಇಲ್ಲ ಮಗ ಮಾತಾಡ್ಲಿಕ್ಕೆ ಒಪ್ತಾ ಇಲ್ಲ, ಆತ ಆಟದಲ್ಲಿ ಬ್ಯುಸಿ ಇದ್ದಾನೆ ಅಂತ ಭಾಗ್ಯಶ್ರೀ ಮುಂದೆ ಹೇಳಿದ್ದಾರೆ. ಬಳಿಕ ಇದೇ ಏಪ್ರಿಲ್ 1ರಂದು ಸಿದ್ಧಾರ್ಥನ ಬರ್ತ್ಡೇ ಇರುವ ಕಾರಣ ಮಾರ್ಚ್ 31ರಂದು ಮಗನಿಗೆ ಭೇಟಿ ಮಾಡಿಸ್ತೇನೆ ಅಂತ ಮಲ್ಲಿಕಾರ್ಜುನ ಹೆಂಡತಿಯನ್ನ ಕರೆದುಕೊಂಡು ಜಿಲ್ಲೆಯ ಸಿಂದಗಿಗೆ ಹೋಗಿ ಇಡೀ ದಿನ ಅಲ್ಲಿ ಸುತ್ತಾಡಿಸಿ ಕೊನೆಗೆ ಮಗನಿಗೆ ಭೇಟಿಯೇ ಮಾಡಿಸಿಲ್ಲ. ಇದರಿಂದ ಆತಂಕಗೊಂಡು ಹಿರಿಯರನ್ನ ಸೇರಿಸಿ ತಾಯಿ ಕೇಳಿದ್ದಾಳೆ. ಆಗಲೂ ಆತ ಏನನ್ನೂ ಹೇಳಿಲ್ಲ. ಕೊನೆಗೆ ಹೆಂಡತಿಯನ್ನ ಮುಂದೆ ಮಗನನ್ನ ಮರೆತು ಬಿಡು ಅಂತ ಹೇಳಿ ಮನೆಯಿಂದ ಹೋಗಿದ್ದಾನೆ. ಬಳಿಕ ಮಗ ಹಾಗೂ ತಂದೆ ಕಾಣೆಯಾದ ಕುರಿತು ಗ್ರಾಮೀಣ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಬಳಿಕ ಮಲ್ಲಿಕಾರ್ಜುನ ಕರೆತಂದಂತ ಪೊಲೀಸರು ವಿಚಾರಣೆ ನಡೆಸಿದಾಗ ಮಗನಿಗೆ ತಂದೆ ಕೃಷ್ಣಾ ನದಿಗೆ ಬಿಸಾಕಿದ ಘಟನೆ ಬೆಳಕಿಗೆ ಬಂದಿದೆ. ಮಲ್ಲಿಕಾರ್ಜುನ್ ಅರಕೇರಿ ಅನ್ನುವಂಥವನು ಮಾರ್ಚ್ 15-16ನೇ ತಾರೀಕಿನಂತೂ ಮಗನನ್ನ ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡೋಗಿರ್ತಾನೆ 6 ವರ್ಷದ ಮಗುವನ್ನು. ಆದರೆ 1-2 ದಿನ ಬಿಟ್ಟು ಅವನು ವಾಪಸ್ ಮನೆಗೆ ಬಂದಿರ್ತಾನೆ. ಏಪ್ರಿಲ್ 1ರಂದು ಮಗನ ಬರ್ಡೇ ಇರುತ್ತೆ. ತಾಯಿ ಮಗನನ್ನು ನೋಡಲೇಬೇಕು ಅಂತಂತೇಳಿ ಹಠ ಹಿಡಿದಾಗ ಆತ ಕೊಡುವಂಥ ಹೇಳಿಕೆಗಳು ಮನೆಯವ್ರಿಗೂ ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಪತ್ತೆ ಮಾಡ್ಕೊಂಡು ಹೋದಾಗ ಈ ವ್ಯಕ್ತಿ ಮತ್ತೆ ಮನೆ ಹತ್ರ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ್ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂದು ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಕರಣವನ್ನು ಕೆದಕಿದಾಗ ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತಂದೆಯನ್ನು ಅರೆಸ್ಟ್ ಮಾಡಲಾಗಿದೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಹುಟ್ಟಿದ ಮಗು ಹೋಲಿಕೆಯಲ್ಲಿ ತನ್ನಂತೆ ಇಲ್ಲ ಅನ್ನುವಂಥ ಕಾರಣಕ್ಕೆ ಕರಳ ಬಳ್ಳಿಯನ್ನೇ ಹಿಚುಕಿದ ಪಾಪಿ ತಂದೆಗೆ ಕಠಿಣ ಶಿಕ್ಷೆಯಾಗಲಿ ಅನ್ನುವಂಥದ್ದು ಪ್ರಜ್ಞಾವಂತರ ಆಗ್ರಹವಾಗಿದೆ.